ಒಂದು ದಿನ ಓರ್ವ ಶಿಷ್ಯ ಬಂದು ಕೇಳ್ತಾನೆ, ಗುರುಗಳೇ, ಈ ಮನುಷ್ಯನ ಬದುಕಿನ ಬೆಲೆ ಏನು? ಗುರುನಾನಕರು ಉತ್ತರ ಕೊಡೋದಿಲ್ಲ. ಬದಲಿಗೆ ಒಂದು ಅಮೂಲ್ಯವಾದ ವಜ್ರದ ಹರಳನ್ನು ಶಿಷ್ಯನ ಕೈಗೆ ಕೊಡ್ತಾನಂತೆ. ನೀನು ಇದನ್ನು ತಗೊಂಡು ಊರ ಕಡೆ ಹೋಗು, ನಿನಗೆ ದಾರಿಯಲ್ಲಿ ಯಾರ್ಯಾರು ಸಿಗ್ತಾರೋ ಅವರಿಗೆಲ್ಲ ಇದನ್ನು ತೋರಿಸು, ಇದರ ಬೆಲೆ ಏನು ಅಂತ ಕೇಳು. ಆದರೆ ಯಾರಿಗೂ ಕೊಡಬೇಡ, ಎಲ್ಲವನ್ನ ಕೇಳಿಕೊಂಡು ವಿಷಯ ತಿಳ್ಕೊಂಡು ಮಾಹಿತಿಯನ್ನು ಸಂಗ್ರಹಿಸಿ ಇಲ್ಲಿಗೆ ಬಾ ಅನ್ನೋ ಮಾತನ್ನು ಹೇಳ್ತಾರಂತೆ. ಈ ಶಿಷ್ಯ ಆ ವಜ್ರದ ಹರಳನ್ನು ತಗೊಂಡು ನೇರವಾಗಿ ಹೋಗ್ತಾನೆ. ಎದುರುಗಡೆ ಒಬ್ಬ ಸೊಪ್ಪು ಮಾರೋನು ಸಿಗ್ತಾನೆ. ಅಯ್ಯ, ಇದರ ಬೆಲೆ ಏನು? ಅವನು ನೋಡ್ತಾನೆ, ಏನು ಸ್ವಾಮಿ ಹಿಂಗಿದೆ, ಕಲ್ಲಿದ್ದಂಗಿದೆಯಲ್ಲ ಇದು, ಇದಕ್ಕೇನಿರುತ್ತೆ ಬೆಲೆ? ಇದಕ್ಕೆ ನೀವು ನನಗೆ ಕೊಡೋದಾದ್ರೆ ಒಂದು 2 ಕಟ್ಟು ಸೊಪ್ಪನ್ನು ಕೊಡ್ತೀನಿ ನಿಮಗೆ, ಅಷ್ಟೇ ಇದರ ಬೆಲೆ. ಹೌದಾ? ಅಲ್ಲಿಂದ ಮುಂದೆ ಹೋಗ್ತಾನೆ. ಒಬ್ಬ ಹಣ್ಣು ಮಾರೋನಿರ್ತಾನೆ. ಅವನ ಹತ್ರ ಕೇಳಿದಾಗ, ಅಯ್ಯೋ ಇದೇನಿದು, ಕಾಗದಗಳು ಇವೆಲ್ಲ ಗಾಳಿಗೆ ಹಾರ್ಕೊಂಡು ಹೋಗದೇ ಇರೋ ಹಾಗೆ ಭಾರಕ್ಕೆ ಇಡ್ಬೋದಪ್ಪ ಈ ಕಲ್ಲನ್ನು, ಏನು ಹಣ್ಣು ಕೊಡೋಕ್ಕಾಗುತ್ತೆ? ಅಬ್ಬಬ್ಬಾ ಅಂತ ಹೇಳತ್ತಂದರೆ ಒಂದು ಬುಟ್ಟಿ ಹಣ್ಣು ಕೊಟ್ಟೇನು ಅಷ್ಟೇ, ಅದಕ್ಕಿಂತ ಹೆಚ್ಚಿನ ಬೆಲೆ ಏನಿಲ್ಲ ಇದಕ್ಕೆ. ಸರಿಯಪ್ಪ ಅಂತ ಹೇಳಿ ಅದೇ ವಜ್ರವನ್ನು ತಗೊಂಡು ಮುಂದೆ ಓರ್ವ ಬಟ್ಟೆ ವ್ಯಾಪಾರಿಯ ಹತ್ರ ಹೋದರೆ ಆತ 4 ಗಜ ಬಟ್ಟೆ ಕೊಡ್ಬೋದಷ್ಟೇ ಅಂತ ಹೇಳ್ತಾನೆ. ಚಿನಿವಾರನ ಹತ್ರ ಹೋದಾಗ ಅವನಿಗೆ ಗೊತ್ತಾಗುತ್ತೆ ಇದು ವಜ್ರ ಅಂತ. ಆದರೆ ಅವನೇನು ಹೇಳ್ತಾನೆ, ಸ್ಫಟಿಕದ ಕೃತಕ ಹರಳನ್ನು ತಂದಿದೆಯಾ, ಇದಕ್ಕೇನು ಬೆಲೆ ಇದೆ? ಒಂದು 10 ರೂಪಾಯಿ ಕೊಡ್ಬೋದಪ್ಪ ಅಷ್ಟೇ, ಕೊಡ್ತೀಯಾ ಅಂತ ಕೇಳಿದಾಗ ಇಲ್ಲ ಅಂತ ಹೇಳಿ ಶಿಷ್ಯ ಅದನ್ನು ತಗೊಂಡು ಸರಾಫನ ಅಂಗಡಿಗೆ ಹೋದಾಗ ಅಲ್ಲಿ ಆತ ನೋಡಿದ ಕೂಡಲೇ ಗೊತ್ತಾಗೋಗುತ್ತೆ ತುಂಬ ಬೆಲೆ ಬಾಳುವಂಥದ್ದು ಇದು ಅಂತ. ಅವನು ಹೇಳ್ತಾನೆ, ಅಯ್ಯೋ ಕೊಟ್ಬಿಡಪ್ಪ, ನನಗೆ ಇರಲಿ, ನಿನಗೇನೋ ಒಂದು 100 ರೂಪಾಯಿ ತಾನೇ, ನಾನು ಕೊಟ್ಬಿಡ್ತೀನಿ, ಹೀಗೆ ಹೇಳ್ತಾನೆ. ಹೀಗೆ ಅನೇಕ ಜನರ ಹತ್ರ ಮಾತಾಡ್ತಾ ಕೊನೆಗೆ ಓರ್ವ ವಜ್ರದ ವ್ಯಾಪಾರಿಯ ಬಳಿಗೆ ಹೋದಾಗ ಆ ವಜ್ರದ ವ್ಯಾಪಾರಿ ಅದನ್ನು ನೋಡಿ ಅದರ ಮೌಲ್ಯವನ್ನು ಅಂದಾಜು ಹಾಕಿ ಹೇಳ್ತಾನೆ, ಈ ವಜ್ರವನ್ನು ಕೊಂಡುಕೊಳ್ಳುವಷ್ಟು ಹಣ ನನ್ನ ಹತ್ರ ಇಲ್ಲ. ಈ ವಜ್ರವನ್ನು ಕೊಂಡುಕೊಳ್ಳೋ ಸಾಮರ್ಥ್ಯ ಇರೋದು ಬಹುಶಃ ಮಹಾರಾಜರಿಗೂ ಮಾತ್ರ. ಹಾಗಾಗಿ ಹೇಳ್ತಾನೆ, ಅಪ್ಪ ಇದನ್ನು ಎಲ್ರಿಗೂ ತೋರ್ಸೋಕ್ಕೆ ಹೋಗಬೇಡ, ಕಳ್ತನ ಮಾಡ್ಕೊಂಡ್ಬಿಡ್ತಾರೆ, ನಿನ್ನ ಜೀವಕ್ಕೂ ಅಪಾಯ ಆಗಬಹುದು. ಇದರ ಬೆಲೆ ಎಷ್ಟು ಅಂದರೆ ಮಹಾರಾಜರು ನಿರ್ಣಯಿಸಬಹುದು, ಇದನ್ನು ಕೊಂಡ್ಕೊಳ್ಳೋ ಶಕ್ತಿ ಇರೋದು ಅವ್ರಿಗೇನೆ, ದಯವಿಟ್ಟು ನೀನು ಅಲ್ಲಿಗೆ ಹೋಗು ಅಂತ ಹೇಳಿದಾಗ ಆ ಶಿಷ್ಯ ಆ ಹರಳನ್ನ ತಗೊಂಡು ಮಹಾರಾಜರ ಬಳಿ ಹೋದಾಗ ಮಹಾರಾಜರು ಹೇಳ್ತಾರೆ, ಇಂತಹ ಅಮೂಲ್ಯವಾದ ಹರಳನ್ನು ಕೊಂಡುಕೊಳ್ಳುವ ಇಟ್ಟುಕೊಳ್ಳುವ ಯೋಗ್ಯತೆ, ಗುಣ, ಶಕ್ತಿ, ಸಾಮರ್ಥ್ಯ ನನಗಿಲ್ಲ, ಇದು ಗುರುಗಳ ಬಳಿ ಇರಬೇಕಾದದ್ದು. ನಮ್ಮ ಊರಲ್ಲಿ ಗುರುನಾನಕ್ ಗುರುಗಳಿದ್ದಾರೆ, ಅವರಿಗೆ ಕೊಟ್ಟು ಬಿಡೋ, ಅದು ಸರಿಯಾದ ಬೆಲೆ, ಅವ್ರ ಹತ್ರ ಇರಬೇಕಿದು. ಹೀಗೆ ಹೇಳಿದಾಗ ಆ ಶಿಷ್ಯನ ಮನಸ್ಸಲ್ಲಿ ಏನೆಲ್ಲ ಭಾವಗಳು ಮೂಡುತ್ತೆ, ಕಲ್ಪಿಸ್ಕೊಳ್ಳೋದು ಕಷ್ಟವಾಗುತ್ತೆ. ಆ ವಜ್ರವನ್ನು ತಗೊಂಬಂದು ಗುರುಗಳಿಗೆ ಮತ್ತೆ ವಾಪಸ್ ಕೊಡ್ತಾ ಗುರುನಾನಕರಿಗೆ ಹೇಳ್ತಾರೆ. ತನ್ನ ಅಷ್ಟೂ ಅನುಭವವನ್ನು ಹೇಳಿದಾಗ ಗುರುಗಳು ಹೇಳ್ತಾರೆ, ನೋಡಿದ್ಯಾ, ಒಬ್ಬ ಮನುಷ್ಯ ತನ್ನ ಶಿಕ್ಷಣ, ತಿಳಿವಳಿಕೆ ಮತ್ತು ಅನುಭವ, ಜೀವನಾನುಭವ ಇವುಗಳ ಹಿನ್ನೆಲೆಯಲ್ಲಿ ಈ ಅಮೂಲ್ಯವಾದ ವಜ್ರಕ್ಕೆ ಹೇಗೆಲ್ಲ ಬೆಲೆಯನ್ನು ಕೊಡ್ತಾ ಹೋಗ್ತಾರೆ ಅಂತ. ನಾವು ಸಹ ಇದೇ ಹಂತಗಳಲ್ಲಿ ಬೆಳೀತಾ ಹೋಗ್ತೇವೆ. ಬೆಳೀತಾ ಹೋಗಿ ಕೊನೆಗೆ ಯಾವ ಹಂತವನ್ನು ಮುಡ್ತೇವೆ ಅಂದರೆ ಪ್ರತಿಯೊಂದರಲ್ಲೂ ಭಗವಂತ ಇದ್ದಾನೆ ಅನ್ನೋ ಸತ್ಯ ನಮಗೆ ಗೊತ್ತಾದಾಗ ನಿಜವಾಗಿಯೂ ಪ್ರತಿಯೊಬ್ಬ ಮನುಷ್ಯನ ಬೆಲೆ ನಮಗೆ ಅರ್ಥವಾಗುತ್ತೆ. ಹಾಗಾಗಿ ಮನುಷ್ಯನ ಬೆಲೆ ಏನು ಅಂತ ಹೇಳುತ್ತಂದರೆ, ಬೆಲೆ ಕಟ್ಟಲಾಗದಂತಹ ಅದ್ಭುತವಾದ ಅಮೂಲ್ಯವಾದ ವಸ್ತು ಮನುಷ್ಯ, ಪ್ರತಿಯೊಬ್ಬ ಮನುಷ್ಯ. ಆದರೆ ಅದನ್ನು ಅರ್ಥ ಮಾಡ್ಕೋಬೇಕಷ್ಟೇ ಅನ್ನೋ ಮಾತನ್ನು ಹೇಳ್ತಾರಂತೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನಾನು ಲೀಲಾ ಪ್ರಕಾಶ್, ಬೆಂಗಳೂರು ಬಾಣಸವಾಡಿಯಿಂದ ಬಂದಿದ್ದೇನೆ. ನಾನು ಕೆನರಾ ಬ್ಯಾಂಕ್ನಲ್ಲಿ 30 ವರ್ಷ ಸೇವೆ ಸಲ್ಲಿಸಿ ಈಗ ನಿವೃತ್ತಿ ಹೊಂದಿದ್ದೇನೆ. ನನ್ನ ಹವ್ಯಾಸಗಳು ಪತ್ರಿಕೆ ಓದುವುದು, ಕನ್ನಡ ಪುಸ್ತಕಗಳನ್ನು ವಿಶೇಷವಾಗಿ ಓದುವುದು, ಸಂಗೀತ ಕೇಳುವುದು, ಪ್ರವಾಸ, ಯೋಗಾಭ್ಯಾಸ ಎಲ್ಲ ಇತ್ಯಾದಿ. ಲೀಲಾ ಪ್ರಕಾಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಗಣೇಶ್ ಅಂತೇಳಿ, ಶಿಡ್ಲಘಟ್ಟ ತಾಲೂಕು ತಾಟ್ಪರ್ತಿ ಗ್ರಾಮದಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ಪುಸ್ತಕ ಓದೋದು, ಚಂದನ ವಾಹಿನಿಯ ತಟ್ಟಂತ ಕಾರ್ಯಕ್ರಮ ನೋಡೋದು.
ಗಣೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧೆ. ನಮಸ್ಕಾರ, ನಾನು ಸುಮಾ ವಸಂತ್, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಿಂದ ಬಂದಿದ್ದೇನೆ. ಜ್ಞಾನವರ್ಧನೆಯೇ ನನ್ನ ಹವ್ಯಾಸ. ತಾವು ಅನುಮತಿ ನೀಡಿದರೆ ಒಂದು ಪುಟ್ಟ ಕವನವನ್ನು ಓದುತ್ತೇನೆ. ದಯವಿಟ್ಟು ಓದಿ. ಪಟ್ ಅಂತ ಪ್ರಶ್ನೆ ಕೇಳಿ, ತಟ್ ಅಂತ ಉತ್ತರ ಹೇಳಿ, ನೀಡುವರು ಪುಸ್ತಕ ಬಳುವಳಿ. ಈ ಕಾರ್ಯಕ್ರಮ ನಿರಂತರವಾಗಿರಲಿ, ಎಲ್ಲರಿಗೂ ಶುಭ ಸ್ವಾಗತ ಕೋರಲಿ. ಜ್ಞಾನದ ಭಂಡಾರ ವೃದ್ಧಿಯಾಗಲಿ, ಕರ್ನಾಟಕವೆಂಬ ಗುಡಿಯಲಿ ಕನ್ನಡ ದೀಪ ಸದಾ ಬೆಳಗುತ್ತಿರಲಿ. ಬಹಳ ಸಂತೋಷ ಸುಮಾ ಅವರೇ, ಕಾರ್ಯಕ್ರಮದ ಬಗ್ಗೆ ಒಳ್ಳೆ ಮಾತನ್ನ ಹೇಳಿದ್ದೀರಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮೂವರು ಸಿದ್ಧ ಅಂದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರೆಗೆ ಉತ್ತರಿಸುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಪುಸ್ತಕ ಬಹುಮಾನ. ಆಯ್ಕೆಗಳು: ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರವನ್ನು ನೀಡಿದರೆ ಹೆಚ್ಚುವರಿ +10 ಅಂಕ, ತಪ್ಪು ಉತ್ತರಕ್ಕೆ -10 ಅಂಕ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. 100 ಅಂಕ ಪಡೆದವರಿಗೆ ಒಂದು ಸಿಡಿ ವಿಶೇಷ ಬಹುಮಾನವಾಗಿ ದೊರೆಯುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ವಿಕ್ರಮ್ ಪ್ರಕಾಶನದವರು ಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನ ಈಗ ನೋಡೋಣ. ಕಥಾಲಹರಿ, ಎಂಡಮೂರಿ ವೀರೇಂದ್ರನಾಥ್ ಬರೆದ ಕೃತಿಯನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ SD ಕುಮಾರ್. ಮೊದಲ ಪ್ರಶ್ನೆ ಈಗ ಬಂತು. ಅಂಗಡಿ ಎತ್ತು ಎಂಬ ನುಡಿಗಟ್ಟಿನ ಅರ್ಥವೇನು? ಆಯ್ಕೆಗಳನ್ನ ನೋಡೋಣ. ಬಾಯಿ ಮುಚ್ಚು, ಜಾಗ ಖಾಲಿ ಮಾಡು, ಜಗಳವನ್ನಾಡು, ಅಂಗಡಿ ಮುಚ್ಚು. ಬಜರ್ ಒತ್ತಿದ್ದಾರೆ ಲೀಲಾ ಪ್ರಕಾಶ್, ಆನಂತರ ಸುಮಾ, ಕೊನೆಯಲ್ಲಿ ಗಣೇಶ್. ಲೀಲಾ ಪ್ರಕಾಶ್. ಆಯ್ಕೆ 2, ಜಾಗ ಖಾಲಿ ಮಾಡು. ಜಾಗ ಖಾಲಿ ಮಾಡು. ಜಾಗ ಸುಮಾ, ಖಾಲಿ ಮಾಡು. ಜಾಗ ಖಾಲಿ ಮಾಡು. ಗಣೇಶ್, ಜಾಗ ಖಾಲಿ ಮಾಡು. ಉತ್ತರವನ್ನ ನೋಡೋಣ. ಜಾಗ ಖಾಲಿ ಮಾಡು ಉತ್ತರ ಸರಿಯಾಗಿದೆ. ಈ ಉತ್ತರವನ್ನ ಮೊದಲು ಕೊಟ್ಟದ್ದು ಲೀಲಾ ಪ್ರಕಾಶ್. ಕಥಾಲಹರಿ ಈ ಒಂದು ಪುಸ್ತಕವನ್ನ ಅವರಿಗೆ ಕೊಟ್ಟಿದ್ದೇನೆ. ಮುಂದೆ ನಾವು ಕೊಡಲಿದ್ದೇವೆ ಸಂಧ್ಯಾಮಾಮಿ ಹೇಳಿದ ಬ್ರಹ್ಮದತ್ತನ ಕಥೆಗಳು ಎನ್ನುವ ಪುಸ್ತಕ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಈ ಕೆಳಗಿನ ಉತ್ತರಗಳಲ್ಲಿ ಯಾವ ಉತ್ತರ ಮೂಡಬಿದರೆಯ ಪ್ರಾಚೀನ ಹೆಸರಾಗಿದೆ? ಆಯ್ಕೆಗಳನ್ನು ನೋಡೋಣ. 3 ವೇಣುಪುರ, 3 ಶೃಂಗಪುರ, 3 ಜೈನಪುರ, 3 ಮೂಡಣಪುರ. ಬಜರ್ ಒತ್ತಿದ್ದಾರೆ ಲೀಲಾ ಪ್ರಕಾಶ್, ಆನಂತರ ಗಣೇಶ್, ಕೊನೆಯಲ್ಲಿ ಸುಮಾ. ಲೀಲಾ ಪ್ರಕಾಶ್. ಆಯ್ಕೆ 1, 3 ವೇಣುಪುರ. 3 ವೇಣುಪುರ. ಎರಡನೇದಾಗಿ ಬಜರ್ ಒತ್ತಿರೋದು ಗಣೇಶ್. ಆಯ್ಕೆ 3 ಸರ್. ಆಯ್ಕೆ 3, 3 ಜೈನಪುರ. ಸುಮಾ. 3 ಮೂಡಣಪುರ. ಉತ್ತರವನ್ನ ನೋಡೋಣ. 3 ವೇಣುಪುರ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಬ್ರಹ್ಮದತ್ತನ ಕಥೆಗಳು ಈ ಒಂದು ಪುಸ್ತಕವನ್ನ ಕೊಟ್ಟಿದ್ದೇನೆ ಲೀಲಾ ಪ್ರಕಾಶ್ ಅವರಿಗೆ. ಮೂಡುಬಿದರೆ, 3 ವೇಣುಪುರ. ವೇಣು ಅಂದ್ರೇನು? ಮತ್ತೆ ಬಿದಿರು. ಬಿದಿರಲ್ವಾ? ಕೊಳಲು, ಬ್ಯಾಂಬು, ಕೊಳಲು. ಅದೇ ಅರ್ಥದಲ್ಲೇನೆ ವೇಣುಪುರ ಅಂದ್ರೂ ಮತ್ತೆ ಅದು ಬಿದಿರಿಂದ ಆಗಿರುವಂತ, ಅಂದ್ರೆ ಒಂದು ಕಾಲದಲ್ಲಿ ಬಿದಿರು ತುಂಬಾ ಬೆಳೀತಾ ಇತ್ತು ಈ ಒಂದು ಪ್ರದೇಶದಲ್ಲಿ ಅನ್ನೋದು. ಈ ಸಂಸ್ಕೃತ ಮೂಲದ ಹೆಸರನ್ನ, ಕನ್ನಡ ಮೂಲದ ಹೆಸರನ್ನ ಎರಡನ್ನೂ ನೋಡಿದ್ರು ನಮಗೆ ಗೊತ್ತಾಗುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಹಲವು ಕಾಯಿಲೆ 16 ದಾರಿ. ಪ್ರಕಾಶ್ ಹೆಬ್ಬಾರ್ ಬರೆದಿರುವಂತಹ ಪುಸ್ತಕ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಈ ಗಾದೆಯನ್ನ ಪೂರ್ಣಗೊಳಿಸಿ ನಿಜ ನುಡಿದರೆ. ಗಾದೆಯ ಮೊದಲಿನ ಭಾಗ. ಮುಂದಿನ ಭಾಗ ಲೀಲಾ ಪ್ರಕಾಶ್ ಅವರು ಕೊಡ್ತಾರೆ. ಬಜರುತ್ತಿದ್ದಾರೆ ಅವರು. ನಿಜ ನುಡಿದರೆ ಕೆಡಕಾಗುವುದಿಲ್ಲ. ಕೆಡಕಾಗುವುದಿಲ್ಲ ಅಂತಲ್ಲ. ಗಣೇಶ್ ಮತ್ತು ಸುಮಾ ಆಯ್ಕೆಗಳು ಬೇಕಾ? ಆಯ್ಕೆಗಳು: ಎಲ್ಲರಿಗೂ ನೆಮ್ಮದಿ, ಎಲ್ಲರಿಗೂ ಸಂತೋಷ, ನಿಷ್ಠೂರ, ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ಹೇಳಿ ಗಣೇಶ್. 3 ಸರ್. ನಿಷ್ಠೂರ. ನಿಷ್ಠೂರ. ಸುಮಾ. ಅದೇ ಉತ್ತರವಾ? ಉತ್ತರವನ್ನ ನೋಡೋಣ. ನಿಷ್ಠೂರ ಉತ್ತರ ಸರಿಯಾಗಿದೆ. ಗಣೇಶ್ ಈ ಉತ್ತರವನ್ನ ಕೊಟ್ಟಿದ್ದಾರೆ. ಹಲವು ಕಾಯಿಲೆ 16 ದಾರಿ ಈ ಒಂದು ಪುಸ್ತಕವನ್ನ ಕೊಟ್ಟಿದ್ದೇನೆ ಗಣೇಶ್ ಅವರಿಗೆ. ನಿಜವನ್ನ ಹೇಳಿದ್ರೆ ನಿಷ್ಠೂರವಾಗಬೇಕಾಗುತ್ತೆ. ಇದ್ದದ್ದನ್ನ ಇದ್ದ ಹಾಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದಿತಾರೆ ಅಲ್ವಾ? ಎಷ್ಟೋ ಸೊಗಸಾಗಿ ನಮ್ಮ ಹಿರಿಯರು ಈ ಮಾತನ್ನು ಹೇಳಿದ್ದಾರೆ ನೋಡಿ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ. ನಮ್ಮ ದಿನಾಚರಣೆಗಳು. ಪ್ರಕಾಶ್ ಎನ್ ಜಿಂಗಾಡೆ ಬರೆದಿರುವಂತಹ ಪುಸ್ತಕ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನ ನೀಡಿ. ಲೆಕ್ಕಗಳು ಈಗ ಬಂದಿದೆ. 1 ನಿಮಿಷದ
ಕಾಲಾವಕಾಶ. ಬಜರ್ ಒತ್ತಿದ್ದಾರೆ ಸುಮಾ ಅವರು. ಅಂತಿಮ ಉತ್ತರ 389. 3, 8, 9. ಲೀಲಾ ಪ್ರಕಾಶ್ ಹಾಗೂ ಗಣೇಶ್ ಲೆಕ್ಕ ಪೂರ್ಣವಾಗಿದ್ರೆ ಬಜರ್ ಒತ್ತಿ ಉತ್ತರ ಕೊಡಿ. ಇಲ್ಲಾಂದ್ರೆ ಸುಮಾ ಅವರು ಕೊಟ್ಟಂತ ಉತ್ತರ ಸರಿಯಾ ಪರೀಕ್ಷೆ ಮಾಡಬೇಕಾಗುತ್ತೆ. ಲೀಲಾ ಪ್ರಕಾಶ್ 314. 314. 314. 314. 314. 314. ಗಣೇಶ್ ಮಾಡ್ತಾ ಇದ್ದೀರಾ ಇನ್ನೂ ಲೆಕ್ಕನ? ಉತ್ತರವನ್ನ ನೋಡ್ತಾ ಹೋಗೋಣ. ಒಂದು ಉತ್ತರ 130, 19, 150, 15 ಎಲ್ಲವನ್ನ ಕೂಡಿದ್ರೆ 314, 314 ಬಂದಿದೆ. ಈ ಉತ್ತರವನ್ನ ಲೀಲಾ ಪ್ರಕಾಶ್ ಅವರು ಕೊಟ್ಟಿದ್ದಾರೆ. ನಮ್ಮ ದಿನಾಚರಣೆಗಳು ಈ ಒಂದು ಪುಸ್ತಕವನ್ನ ಅವರಿಗೆ ಕೊಟ್ಟಿದ್ದೇನೆ. ಮುಂದೆ ಕೊಡಲಿದ್ದೇವೆ ಕದಂಬರು ಎನ್ನುವ ಪುಸ್ತಕ. ಸಂತೋಷ್ ಕುಮಾರ್ ಮೆಹಂದಳೆ ಇದನ್ನ ಬರೆದಿದ್ದಾರೆ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಈ ಚಿತ್ರದಲ್ಲಿರುವ ಮಹಿಳೆಯನ್ನ ಗುರುತಿಸಿ. ಚಿತ್ರವನ್ನ ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಗಣೇಶ್ ಬಜರ್ ಒತ್ತಿದ್ದಾರೆ. ಉತ್ತರ ಸಾವಿತ್ರಿಬಾಯಿ ಫುಲೆ. ಸಾವಿತ್ರಿಬಾಯಿ ಫುಲೆ. ಲೀಲಾ ಪ್ರಕಾಶ್ ಹಾಗೂ ಸುಮಾ ಆಯ್ಕೆಗಳು ಬೇಕಾ? ಆಯ್ಕೆಗಳು ರಮಾಬಾಯಿ ಅಂಬೇಡ್ಕರ್, ಗಿರಿಜಾ ವ್ಯಾಸ್, ಶಾಂತಾ ಆಪ್ಟೆ, ಸವಿತಾ ಅಂಬೇಡ್ಕರ್. ಬಜರ್ ಒತ್ತಿ ಉತ್ತರವನ್ನ ಕೊಡಿ. ಸುಮಾ ರಮಾಬಾಯಿ ಅಂಬೇಡ್ಕರ್. ರಮಾಬಾಯಿ ಅಂಬೇಡ್ಕರ್ ಆಯ್ಕೆ 1. ಲೀಲಾ ಪ್ರಕಾಶ್ ಥಟ್ ಅಂತ ಹೇಳಬೇಕು. ಸವಿತಾ ಅಂಬೇಡ್ಕರ್. ಉತ್ತರವನ್ನ ನೋಡೋಣ. ರಮಾಬಾಯಿ ಅಂಬೇಡ್ಕರ್ ಉತ್ತರ ಸರಿಯಾಗಿದೆ. ಸುಮಾ ಈ ಉತ್ತರವನ್ನ ಕೊಟ್ಟಿದ್ದಾರೆ. ಕದಂಬರು ಈ ಒಂದು ಪುಸ್ತಕವನ್ನ ಕೊಟ್ಟಿದ್ದೇನೆ ಸುಮಾ ಅವರಿಗೆ. ಅಂಬೇಡ್ಕರ್ ಅವರನ್ನ ಹಾಡಿ ಹೊಗಳುತ್ತೇವೆ ನಾವು. ಅವರ ಅಧ್ಯಯನ, ಅವರ ಸಂಶೋಧನೆ ಮತ್ತು ಅವರ ಬದ್ಧತೆಯನ್ನ ಮೆಚ್ಚುವ ನಾವು ಅಂಬೇಡ್ಕರ್ ಏನೆಲ್ಲ ಸಾಧಿಸಿದ್ದಾರೆ. ಆ ಹಿಂದೆ ಇದ್ದಂತಹ ಮಹಿಳೆ ರಮಾಬಾಯಿ ಅಂಬೇಡ್ಕರ್ ವಿದೇಶಕ್ಕೆ ಹೋಗ್ಬಿಡ್ತಾರೆ ಅಧ್ಯಯನ ಮಾಡೋದಕ್ಕೆ. ಇಡೀ ಕುಟುಂಬವನ್ನ ಈಕೆ ನಿಭಾಯಿಸಬೇಕಾಗುತ್ತೆ. ಎಷ್ಟೆಲ್ಲ ಕಷ್ಟಪಟ್ಟು ನಿಭಾಯಿಸ್ತಾಳೆ ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲದೆ ಇರುವಂತಹ ಮಾಹಿತಿಯದು. ಅಂಬೇಡ್ಕರ್ ಬಗ್ಗೆ ತಿಳ್ಕೊಳ್ಳೋ ಹಾಗೆ ರಮಾಬಾಯಿ ಅವರ ಬಗ್ಗೆ ತಿಳ್ಕೊಂಡ್ರೆ ಮಾತ್ರ ನಮಗೆ ಆ ಕುಟುಂಬದ ಕಥೆ ಪೂರ್ತಿ ಗೊತ್ತಾಗುತ್ತೆ. ಅವರು ಮಾಡಿದಂತಹ ಸೇವೆ, ತ್ಯಾಗ ನಮಗೆ ಗೊತ್ತಾಗುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಪಾಠ ಕಲಿಸುವ ಪುಟ್ಟ ಕಥೆಗಳು. ಸಂಪುಟೂರು ವಿಶ್ವನಾಥ್ ಇದನ್ನ ಬರೆದಿದ್ದಾರೆ. ನಾವು ಕೇಳುವ ಪ್ರಶ್ನೆ ಭಾರತದಲ್ಲಿ ಸಿಗ್ನೇಚರ್ ಬ್ರಿಡ್ಜ್ ಅನ್ನ ಯಾವ ನದಿಗೆ ಕಟ್ಟುತ್ತಿದ್ದಾರೆ? ಆಯ್ಕೆಗಳನ್ನ ನೋಡೋಣ. ಹೂಗ್ಲಿ ನದಿ, ಗಂಗಾ ನದಿ, ಯಮುನಾ ನದಿ, ಬಿಯಾಸ್ ನದಿ. ಬಜರ್ ಒತ್ತಿ ಉತ್ತರ ಕೊಡಿ. ಗಣೇಶ್, ಸುಮಾ. ಗಣೇಶ್ ಆಯ್ಕೆ 2 ಸರ್, ಗಂಗಾ ನದಿ. ಗಂಗಾ ನದಿ. ಸುಮಾ ಹೂಗ್ಲಿ ನದಿ. ಹೂಗ್ಲಿ ನದಿ. ಲೀಲಾ ಪ್ರಕಾಶ್ ಹೂಗ್ಲಿ ನದಿ. ಊಹೆ ಮಾಡ್ತಾ ಇದ್ದೀರಾ? ಊಹೆ. ಉತ್ತರವನ್ನ ನೋಡೋಣ. ಯಮುನಾ ನದಿ ಸರಿಯಾದ ಉತ್ತರ ಆಗಿತ್ತು. ಪಾಠ ಕಲಿಸುವ ಪುಟ್ಟ ಕಥೆಗಳು ಈ ಪುಸ್ತಕ ನನ್ನಲ್ಲೇ ಉಳಿದಿದೆ. ಲಂಡನ್ ಬ್ರಿಡ್ಜ್ ಅಂತ ಹೇಳ್ತಂದ್ರೆ ವಿಶ್ವವಿಖ್ಯಾತವಾದದ್ದು. ಅದೇ ಮಾದರಿಯಲ್ಲೇನೆ ಈ ಸಿಗ್ನೇಚರ್ ಬ್ರಿಡ್ಜ್ ಅನ್ನ ಯಮುನಾ ನದಿಗೆ ಕಟ್ತಾ ಇದ್ದಾರಂತೆ. ಗ್ಯಾಮನ್ ಇಂಡಿಯಾ ಸಂಸ್ಥೆ ಈ ಒಂದು ಸೇತುವೆಯನ್ನ ಕಟ್ತಾ ಇದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಸಂಧ್ಯಾ ಮಾಮಿ ಹೇಳಿದ ಚೌಚೌ ಕಥೆಗಳು ಈಗ ಕೊಡಲಿದ್ದೇವೆ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಈ ಅಕ್ಷರಗಳನ್ನ ಸರಿಯಾಗಿ ಜೋಡಿಸಿ. ಅಕ್ಷರಗಳು ತು, ಹಾಂ, ಹ, ದ, ಳ, ಟಿ, ವ, ಗ. 1 ನಿಮಿಷದ ಕಾಲಾವಕಾಶ. ಬಜರ್ ಒತ್ತಿದ್ದಾರೆ ಲೀಲಾ ಪ್ರಕಾಶ್. ಹವಳದ ತುಟಿ ಹಾಂಗ. ಹವಳದ ತುಟಿ ಹಾಂಗ ಅಂತ ಹೇಳ್ತಾ ಇದ್ದಾರೆ. ಗಣೇಶ್ ಮತ್ತು ಸುಮಾ ಅದೇ ಉತ್ತರ ಸರ್. ಅದೇ ಉತ್ತರ. ಅದೇ ಉತ್ತರವಾ? ಪರೀಕ್ಷೆ ಮಾಡಬಹುದಾ? ಪರೀಕ್ಷಿಸೋಣ. ಹವಳದ ತುಟಿ ಹಾಂಗ ಉತ್ತರ ಸರಿಯಾಗಿದೆ. ಲೀಲಾ ಪ್ರಕಾಶ್ ಈ ಉತ್ತರವನ್ನ ಮೊದಲು ಕೊಟ್ಟಿದ್ದಾರೆ. ಚೌಚೌ ಕಥೆಗಳು ಈ ಒಂದು ಪುಸ್ತಕವನ್ನ ಅವರಿಗೆ ಕೊಟ್ಟಿದ್ದೇನೆ. ಮುಂದೆ ಕೊಡ್ತಾ ಇದ್ದೇವೆ. ನಂದನದ ನೋಟ, ಸಾಧನ ಕೇರಿ. ಡಾಕ್ಟರ್ ವಸಂತ ಆ ಕುಲಕರ್ಣಿ ಬರೆದಿರುವಂತಹ ಪುಸ್ತಕ. ನಾವು ಕೇಳುವ ಪ್ರಶ್ನೆ ನವಾಬನ ಹೆಂಡತಿ ಎಂಬ ಅರ್ಥವನ್ನು ನೀಡುವ ಬ ಅಕ್ಷರದಿಂದ ಆರಂಭವಾಗುವ ಮತ್ತೊಂದು ಶಬ್ದವನ್ನ ನೀಡಿ. ಆಯ್ಕೆಗಳನ್ನ ನೋಡೋಣ. ಬೇಗ, ಬೇಗಂ, ಬೇಗಡ, ಬೇಗೆ.
ಸುಮಾ ಬಜರ್ ಒತ್ತಿದ್ದಾರೆ. ಉತ್ತರ ಬೇಗಂ. ಬೇಗಂ ಆಯ್ಕೆ 2. ಗಣೇಶ್ ಆಯ್ಕೆ 2 ಸರ್. ಆಯ್ಕೆ 2. ಲೀಲಾ ಪ್ರಕಾಶ್ ಬೇಗಂ. ಉತ್ತರವನ್ನ ನೋಡೋಣ. ಬೇಗಂ ಉತ್ತರ ಸರಿಯಾಗಿದೆ. ಸುಮಾ ಈ ಉತ್ತರವನ್ನ ಕೊಟ್ಟಿದ್ದಾರೆ. ನಂದನದ ನೋಟ ಈ ಒಂದು ಪುಸ್ತಕವನ್ನ ಅವರಿಗೆ ಕೊಟ್ಟಿದ್ದೇನೆ. ಬೇಗ ಅಂತ ಹೇಳಿದ್ರೆ ಶೀಘ್ರವಾಗಿ, ಬೇಗಡ ಅಂದ್ರೆ ಒಂದು ರಾಗದ ಹೆಸರು ಅದು. ಬೇಗೆ ಅಂತ ಹೇಳಿತಂದ್ರೆ ಸೆಕೆ, ಧಗೆ, ಬೆಂಕಿ ಹೀಗೆಲ್ಲ ಅರ್ಥಗಳು ಬರುತ್ತೆ ಬೇಗೆ ಶಬ್ದಕ್ಕೆ. ಈಗ 3 ಪುಸ್ತಕ, 3 ಪ್ರಶ್ನೆ, 3 ಸುಳುಹು ಪದಬದ್ಧ ಬಂದಿದೆ. ಸುಳುಹುಗಳನ್ನು ಈಗ ನೋಡೋಣ. ಸುಳುಹುಗಳು: ಸೀತೆಯು ಸೆರೆಯಾಗಿದ್ದ ತೋಟ, ಕುಮಾರಿ ಅವನ ಭೂಮಿ. 1 ನಿಮಿಷದ ಕಾಲಾವಕಾಶ ಅನ್ನೋಷ್ಟರಲ್ಲಿ 3 ಬಜರ್ ಒತ್ತಿದ್ದೀರಿ. ಮೊದಲಿಗೆ ಗಣೇಶ್ 1 ಉತ್ತರ. ಅಶೋಕವನ. ಅಶೋಕವನ ಉತ್ತರವನ್ನ ನೋಡೋಣ. ಉತ್ತರ ಸರಿಯಾಗಿದೆ. ನಮ್ಮ ಪರಿಸರ ಡಾಕ್ಟರ್ ಪಿ ಶಿವರಾಮರೈ ಬರೆದಂತಹ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ. ನಿಮಗೆ ಅವಕಾಶ ಸಿಗುತ್ತೆ, ಹೇಳಿ. ಕಿಶೋರಿ. ಕಿಶೋರಿ ಉತ್ತರವನ್ನ ನೋಡೋಣ. ಕಿಶೋರಿ ಉತ್ತರ ಸರಿಯಾಗಿದೆ. ಟಿ.ಎಸ್. ಛಾಯಾಪತಿ ಬರೆದಿರುವಂತ ಎದೆ ತುಂಬಿ ಆಡಿದೇನು, ಹಾಡಿದೇನು ಅಲ್ಲ, ಆಡಿದೇನು ಸೊಗಸಾದ ಪುಸ್ತಕ ಗಣೇಶ್ ಅವರಿಗೆ ಕೊಟ್ಟಿದ್ದೇನೆ. 3 ಉತ್ತರ. ಅವಕಾಶ ಗಣೇಶ್ ಅವರಿಗೆ ದೊರೆತಿದೆ. ತಾವು ಉತ್ತರ ಕೊಡಲಿಲ್ಲ ಅಂದ್ರೆ ನಾನು ಸುಮಾ ಅವರನ್ನ ಕೇಳ್ತೇನೆ. ಕೇಳಬಹುದಾ ಸುಮಾ ಅವರೇ? 3 ಉತ್ತರ. ಅವನಿ. ಅವನಿ ನೋಡೋಣ. ಉತ್ತರ ಸರಿಯಾಗಿದೆ. ಕಳಕಳಿಯ ಕಂದಮ್ಮಗಳು ಈ ಒಂದು ಪುಸ್ತಕವನ್ನ ಸುಮಾ ಅವರಿಗೆ ಕೊಟ್ಟಿದ್ದೇನೆ. ಮುಂದೆ ಕೊಡಲಿದ್ದೇವೆ ಕನ್ನಡ ವ್ಯಾಕರಣ ದರ್ಶನ ಎನ್ನುವ ಪುಸ್ತಕ. ಡಾಕ್ಟರ್ ಕೃಷ್ಣಯ್ಯ ವೆಂಕೋಬರಾವ್ ಎಂ ಹೊಸಕೋಟೆ ಇದನ್ನು ಬರೆದಿದ್ದಾರೆ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಈ ಗೀತೆಯ ಸಂಗೀತ ನಿರ್ದೇಶಕರು ಯಾರು? ದೃಶ್ಯವನ್ನ ನೋಡೋಣ. ನೂರು ಬಯಕೆಗಳ ಪಾಠಶಾಲೆ ತೆರೆಯುವೆನು, ಕಲಿಸುತ್ತಲೇ ಕಲಿಯುವೆನು. ಜೋಡಿಯಾಗಿ ಹೆಸರುಗಳ ನೀಚಿ ನೋಡಿ ಅಳಿಸುವೆನು, ಸರಿಯಲೇ ಸುಳಿಯುವೆನು. ಯಾರು ಕಾಡಲ್ಲಿ ಸೇರೋಣ, ಹಿತವಾಗಿ ಹಾರಿಕೊಂಡು ಹಾರಿ ಹೋಗೋಣ. ಚಲಿಸುವ ಆಯ್ಕೆಗಳನ್ನ ನೋಡಬಹುದಾ? ಆಯ್ಕೆಗಳು: ಜಿ.ವಿ. ಪ್ರಕಾಶ್ ಕುಮಾರ್, ಅರ್ಜುನ್ ಜನ್ಯ, ಹಂಸಲೇಖ, ಗುರುಕಿರಣ್. ಬಜರ್ ಒತ್ತಿದ್ದಾರೆ ಸುಮಾ, ಗಣೇಶ್ ಹಾಗೂ ಲೀಲಾ ಪ್ರಕಾಶ್. ಅರ್ಜುನ್ ಜನ್ಯ. ಅರ್ಜುನ್ ಜನ್ಯ. ಆಯ್ಕೆ 2 ಗಣೇಶ್. ಆಯ್ಕೆ 4 ಸರ್. ಆಯ್ಕೆ 4 ಗುರುಕಿರಣ್. ಲೀಲಾ ಪ್ರಕಾಶ್. ಅರ್ಜುನ್ ಜನ್ಯ. ಉತ್ತರವನ್ನ ನೋಡೋಣ. ಜಿ.ವಿ. ಪ್ರಕಾಶ್ ಕುಮಾರ್ ಸರಿಯಾದ ಉತ್ತರ ಆಗಿತ್ತು. ಕನ್ನಡ ವ್ಯಾಕರಣ ದರ್ಶನದ ಕೃತಿ ನನ್ನಲ್ಲೇ ಉಳಿದಿದೆ. ಉಲ್ಲಾಸ ಉತ್ಸಾಹ ಎನ್ನುವ ಚಿತ್ರದ ಹಾಡಿನ ದೃಶ್ಯ ನೋಡಿದ್ವಿ. ಸೂರ್ಯ ಗರ್ಭ. ಸಂತೋಷ್ ಕುಮಾರ್ ಮೆಹಂದಳೆ ಇದನ್ನ ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಪ್ರಾಣಿಯನ್ನ ಗುರುತಿಸಿ. ದೃಶ್ಯವನ್ನ ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಲೀಲಾ ಪ್ರಕಾಶ್, ಗಣೇಶ್ ಹಾಗೂ ಸುಮಾ ಬಜರ್ ಒತ್ತಿದ್ದಾರೆ. ಲೀಲಾ ಪ್ರಕಾಶ್. ಮೊಸಳೆ ಜಾತಿಯ ಪ್ರಾಣಿ. ಮೊಸಳೆ ಜಾತಿಯ ಪ್ರಾಣಿ. ಹೆಸರು ಹೇಳಬೇಕಮ್ಮ. ಮೊಸಳೆ ಜಾತಿಯ ಅಂದ್ರೆ ಆಗೋದಿಲ್ಲ. ಗಣೇಶ್. ಚಿಪ್ಪು ಹಂದಿ ಸರ್. ಚಿಪ್ಪು ಹಂದಿ. ಸುಮಾ ಅದೇ ಉತ್ತರ. ಅದೇ ಉತ್ತರ. ಆಯ್ಕೆಗಳನ್ನ ನೋಡೋಣ. ಟುವಟಾರ, ಮುಳ್ಳುಹಂದಿ, ಅಲಿಗೇಟರ್, ಪ್ಯಾಂಗೋಲಿನ್. ಉತ್ತರವನ್ನ ನೋಡೋಣ. ಪ್ಯಾಂಗೋಲಿನ್ ಸರಿಯಾದ ಉತ್ತರ. ಇಂಗ್ಲಿಷಲ್ಲಿ ಪ್ಯಾಂಗೋಲಿನ್ ಅಂತ ಯಾವ ಪ್ರಾಣಿಯನ್ನ ಕರೀತೇವೆ, ಕನ್ನಡದಲ್ಲಿ ಅದನ್ನ ಚಿಪ್ಪು ಹಂದಿ ಅಂತಲೂ ಕರೆಯೋದುಂಟು. ಹಾಗಾಗಿ ಗಣೇಶ್ ಅವರಿಗೆ ಸೂರ್ಯಗರ್ಭ ಈ ಒಂದು ಪುಸ್ತಕವನ್ನ ಕೊಡ್ತಾ ಇದ್ದೇನೆ. ಇನ್ನೂ ಒಂದು ಪುಸ್ತಕ ಕೊಡಬೇಕಾ? ಹೌದಾ? ಇನ್ನೂ ಒಂದು ಪುಸ್ತಕ ಕೊಡ್ತಾ ಇದ್ದೇನೆ.
ಕಾವ್ಯ ಕಥಾ ಸಂಗಮ ವೀರೇಶ ಶಾಸ್ತ್ರಿ ಮಠ್ ಬರೆದಿರುವಂತಹ ಕೃತಿ. ಕನ್ನಡದಲ್ಲಿ ಇನ್ನೊಂದು ಹೆಸರುಂಟು, ಗೊತ್ತಿದೆಯಾ? ಇಲ್ಲ ಸರ್. ಈ ದೃಶ್ಯ ನೋಡಿದ್ರೆ ನಿಮಗೆ ಹೊಳಿಬೇಕಾಗಿತ್ತು. ಆ ಹೆಸರು ಇರುವೆ ಭಕ್ಷಕ ಅಂತ ಹೇಳ್ತಾರೆ, ಆಂಟಿ ಈಟರ್ ಅಂತ ಹೇಳ್ತಾರೆ. ಪ್ಯಾಂಗೋಲಿನ್ ಆಂಟಿ ಈಟರ್, ಆಂಟ್ ಈಟರ್, ಇರುವೆ ಭಕ್ಷಕ. ಈಗ ನಾವು ಬಂದಿದ್ದೇವೆ ಕೊನೆಯ ಪ್ರಶ್ನೆಗೆ, ಬಂಪರ್ ಪ್ರಶ್ನೆಗೆ. 4 ಪುಸ್ತಕಗಳು, ಸಂಧ್ಯಾ ಪೈ ಅವರು ಬರೆದಿರುವ ಸಂಪಾದಕೀಯದ 4 ಕೃತಿಗಳು. ಪ್ರಿಯ ಓದುಗರೆ, ಈಗ ಕೊಡಲಿದ್ದೇವೆ ಪ್ರಶ್ನೆ. ರಜತಪೀಠ, ಶಿವಬೆಳ್ಳಿ, ಒಡಿಪು ಮುಂತಾದ ಹೆಸರನ್ನುಳ್ಳ ಕರಾವಳಿ ನಗರ. ಉಡುಪಿ. ಉಡುಪಿ ಅಂತ ಸುಮಾ ಅವರು ಹೇಳ್ತಾ ಇದ್ದಾರೆ. ಲೀಲಾ ಪ್ರಕಾಶ್, ಉಡುಪಿ. ಅದೇ ಉತ್ತರವಾ? ಗಣೇಶ್, ಆಯ್ಕೆಗಳು ಸರ್. ಇನ್ನು ಬೇಕಾ ಸುಳುಹುಗಳು ಕೊಡ್ತಾ ಹೋಗ್ತೇನೆ. ಸುಳುಹು 1. ನಕ್ಷತ್ರಗಳ ಅರಸನು ಇಲ್ಲಿ ಶಿವನನ್ನ ಕುರಿತು ತಪಸ್ಸು ಮಾಡಿ ತನ್ನ ತೇಜಸ್ಸನ್ನ ಪಡೆದನಂತೆ. ಗೋಕರ್ಣ ಸರ್. ಗೋಕರ್ಣ. ಸುಳುಹು 2. ಈ ನಗರದಲ್ಲಿ ಶಿವನ ಜೊತೆಯಲ್ಲಿ ಬಲರಾಮ ಕೃಷ್ಣರಿರುವರು. ಸುಳುಹು 3. ಹುಟ್ಟಿಗಿಂತ ಭಕ್ತಿಯೇ ಶ್ರೇಷ್ಠ ಎನ್ನುವುದನ್ನ ಕನಕದಾಸರು ಈ ನಗರದಲ್ಲಿ ತೋರಿಸಿದರು. ಯಾವ ನಗರ? ಉತ್ತರವನ್ನ ನೋಡಬಹುದಾ? 2 ಉತ್ತರ ಇದೆ ನಮ್ಮಲ್ಲಿ, ಉಡುಪಿ ಮತ್ತು ಗೋಕರ್ಣ. ಯಾವ ಉತ್ತರ ಸರಿ ನೋಡೋಣ. ಉಡುಪಿ ಸರಿಯಾದ ಉತ್ತರ. ಸುಮಾ ಈ ಉತ್ತರವನ್ನ ಕೊಟ್ಟಿದ್ದಾರೆ. ಸುಮಾ ಅವರು ಯಾವುದೇ ಸುಳುಹನ್ನ ತಗೊಳ್ಳದೆ ಉತ್ತರವನ್ನ ಕೊಟ್ಟ ಕಾರಣ ಈ 4 ಪುಸ್ತಕಗಳನ್ನ ಸುಮಾ ಅವರಿಗೆ ಕೊಟ್ಟಿದ್ದೇನೆ. ಈಗ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನ ನೋಡುವ ಸಮಯ ಬಂತು. ಲೀಲಾ ಪ್ರಕಾಶ್ ಅವರಿಗೆ ದೊರೀತಾ ಇದೆ 2 4 ಪುಸ್ತಕ ತಮಗೆ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಗಣೇಶ್ ಅವರಿಗೆ 3 2 5 ಪುಸ್ತಕ ತಮಗೆ ದೊರೀತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಸುಮಾ ವಸಂತ್ ಅವರಿಗೆ 3 6 7 ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಪ್ಯಾಂಗೋಲಿನ್ ಬರೀ ಇರುವೆಗಳನ್ನ ತಿನ್ನೋದಕ್ಕೆ ಕಾರಣ ಅದರ ಬಾಯಿಯ ರಚನೆ ಮತ್ತು ನಾಲಿಗೆಯ ರಚನೆ. ನಾಲಿಗೆ ಬಹಳ ಉದ್ದ ಇರುತ್ತೆ, ಹಾಗಾಗಿ ಸಣ್ಣ ಸಣ್ಣ ಇರುವೆ ಗೂಡುಗಳ ಆ ರಂಧ್ರದಲ್ಲೂ ಸಹ ನಾಲಿಗೆಯನ್ನು ಬಹಳ ಉದ್ದಕ್ಕೆ ಚಾಚಿ ಇರುವೆಗಳನ್ನು ಹಿಡ್ಕೊಬಿಡೋದು. ಹೇಗೆ ಹಿಡ್ಕೊಳ್ಳುತ್ತೆ ಅಂದರೆ ಅದರ ನಾಲಿಗೆ ಪೂರ್ತಿ ಒಂದು ರೀತಿಯಾದ ಅಂಟಿರುತ್ತೆ. ಆ ಅಂಟು ಇರೋ ಕಾರಣ ಇರುವೆಗಳೆಲ್ಲ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಒಂದು ಸಲ ಬಾಯಿಗೆ ಎಳ್ಕೊಳ್ತಂದ್ರೆ ಅಷ್ಟು ಇರುವೆಗಳು ನೇರವಾಗಿ ಬಂದ್ಬಿಡುತ್ತೆ. ಕರ್ನಾಟಕದಲ್ಲೂ ಸಾಕಷ್ಟು ಇದೆ ಈ ಇರುವೆ ಭಕ್ಷಕ ಪ್ಯಾಂಗೋಲಿನ್. ಸಾಧು ಪ್ರಾಣಿ, ದಯವಿಟ್ಟು ಕಲ್ಲು ತಗೊಂಡು ಹೊಡಿಬೇಡಿ ಇದಕ್ಕೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.